ಬಿಜೆಪಿ ರಾಜ್ಯಾಧ್ಯಕ್ಷ ಇವತ್ತು ಚಾಮರಾಜನಗರ ಜಿಲ್ಲೆಗೆ ಹೋಗಿದ್ದಾರೆ ಸರ್. ಅವ್ರು ಎಲ್ಲಿ ಬೇಕಾದ್ರೂ ಹೋಗಲಿ, ಅಧ್ಯಕ್ಷ ಇದ್ದಾರೆ, ನನಗೇನು ಸಂಬಂಧ ಇಲ್ಲ. ಅದ್ರ ಒಂದು ಸತ್ಯ, ಕೆಲವಾರು ತೀರ್ಮಾನಗಳು ಮಾಡುವಾಗ ಯಾರ್ಯಾರು ನನ್ನ ಸೋಲು ಕಾರಣರಾಗಿದ್ದಾರೆ, ಯಾರು ಸೋಲು ಕಾರಣರಾಗಿದ್ದಾರೆ ಅವೆಲ್ಲವೂ ಗೊತ್ತಿದೆ ಅವರಿಗೆ. ಅದನ್ನು ಸರಿಪಡಿಸೋದು ಅವ್ರ ಕರ್ತವ್ಯ. ಸರಿಪಡಿಸೋದು ಬಿಡೋದು ಅವ್ರಿಗೆ ಸೇರಿದ್ದು. ಅವ್ರ ಅಂಟ್ಕೊಂಡು ಹೋಗ್ತೀನಿ ಅಂದರೆ ಅವಾಗ ಅದು ಬೇರೆ ಮಾತಾಡಬೇಕಾಗ್ತದೆ. ಎಲ್ಲದಕ್ಕೂ ಕೂಡ MP ಚುನಾವಣೆ ಮುಂದಿರೋದ್ರಿಂದ ಕೆಲವನ್ನು ಇದು ಮಾಡೋದಿಲ್ಲ. ಆತ ಯುವಕ ಇದ್ದಾನೆ, ಬೆಳಿಬೇಕು ಅನ್ನೋ ಆಸೆ ಇದ್ದರೆ, ನಮ್ಮಂಥವ್ರಿಗೆ ಏನು ಅನಾನುಕೂಲ ಆಗಿದೆ ಅದಕ್ಕೆ ಯಾರ್ಯಾರು ಕಾಣ್ರಿದ್ದಾರೆ ಅನ್ನೋ ಕೂಡ ಮಾಹಿತಿ ಪ್ರತಿಯೊಂದು ಇದೆ. ಅವ್ರನ್ನೇ ಇಟ್ಕೊಂಡು ಎಲ್ಲ ಒಂದು ಕಡೆ ತೆರೆಮರೆಯಲ್ಲಿ ನಡೆಸ್ತೀನಿ ಅಂತ ಅಂದರೆ ಅದು ಸಾಧ್ಯ ಇಲ್ಲ. ಅದು ಆಗೋದಕ್ಕೆ ಅವಕಾಶ ಕೊಟ್ಟರೆ ನಾನು ಸಿಡಿದೇಳೋದು ನಿಮ್ಗೆ ಗೊತ್ತೇ ಇದೆ. ಅದು ಆಗಬಾರ್ದು. ಡೈರೆಕ್ಟಾಗಿ ಬಂದು ಪ್ರೆಸ್ ಮೀಟ್ ಮಾಡಿ ಹೋಗಿ ಮನೆಗೆ ಹಂಚಿ ಎಲ್ಲಿ ವಾಟ್ಸಪ್ನಲ್ಲಿ ಫೋನ್ಗಳು ಮಾಡಿಸಿ ಏನೆಲ್ಲ ಆಗಿರೋದು ಎಲ್ಲವೂ ಕೂಡ ಜಗಜ್ಜಾಹಿರವಾಗಿದೆ. ಅಂಥ ಕೆಲಸಗಳಿಗೆ ಆಗಿರೋದನ್ನು ಮರಿಬೇಕು ಅಂದಾಗ, ನೀನು ಬೆಳಿಬೇಕು ಅಂದಾಗ, ನಿನಗೆ ಅವಕಾಶ ಸಿಕ್ಕಿರೋದನ್ನ ಉಪಯೋಗಿಸ್ಕೊಂಡು ರಾಜ್ಯದಲ್ಲಿ ನಾನು ಇನ್ನೊಬ್ಬ ದೊಡ್ಡ ನಾಯಕ ಆಗಬೇಕು ಅಂದಾಗ ಇಂಥ ಅಯೋಗ್ಯರನ್ನ, ಮನಹಾಳರನ್ನ ಜೊತೆಲಿ ಇಟ್ಕೋಬಾರ್ದು ಅನ್ನೋದು ನನ್ನ ವೈಯಕ್ತಿಕವಾದ ತೀರ್ಮಾನ. ಅದನ್ನು ಸೂಕ್ಷ್ಮವಾಗಿ ನಾನು ಕಳಿಸಿದ್ದೀನಿ. ಮಾಡೋದು ಬಿಡೋದು ಅವ್ರಿಗೆ ಸೇರಿದ್ದು. ಅದು ಬಿಟ್ಟರೆ ನನಗೆ ಬೇರೆ ಯಾರ ಬಗ್ಗೆನೂ ಪಕ್ಷದಲ್ಲಿ ಇದಿಲ್ಲ. ಅದನ್ನು ಮಾಡಬೇಕಾದವ್ರು ಆತ ಚಿಕ್ಕ ವಯಸ್ಸಲ್ಲಿ ಸಿಕ್ಕಿರೋದನ್ನು ನಮ್ಮಂಥವ್ರ ಮೇಲೆ ಗದಪ್ರಹಾರ ಆದರೆ ಅದು ಎಷ್ಟು ಮಟ್ಟಿಗೆ ಇದಾಗ್ತದೆ ಅನ್ನೋದ್ರ ಬಗ್ಗೆ ಅವ್ರು ಚಿಂತೆ ಮಾಡಿಕೊಂಡು ತೀರ್ಮಾನ ತಗೊಳ್ಳಿ, ಅವ್ರಿಗೆ ಒಳ್ಳೇದಾಗಲಿ, ನನಗೇನಿದಿಲ್ಲ. ಆದರೆ ಅದನ್ನೇ ನಡ್ಸ್ಕೊಂಡು ಹೋಗ್ತೀನಿ ಅನ್ನೋದೇನಾದ್ರು ಇದ್ದರೆ ಅದನ್ನು ಬಿಡಬೇಕಾಯ್ತದೆ. ಬಿಜೆಪಿ ರಾಜ್ಯಾಧ್ಯಕ್ಷ ಇವತ್ತು ಚಾಮರಾಜನಗರ ಜಿಲ್ಲೆಗೆ ಹೋಗಿದ್ದಾರೆ ಸರ್. ಅವ್ರು ಎಲ್ಲಿ ಬೇಕಾದ್ರೂ ಹೋಗಲಿ, ಅಧ್ಯಕ್ಷ ಇದ್ದಾರೆ, ನನಗೇನು ಸಂಬಂಧ ಇಲ್ಲ. ಅದ್ರ ಒಂದು ಸತ್ಯ, ಕೆಲವಾರು ತೀರ್ಮಾನಗಳು ಮಾಡುವಾಗ ಯಾರ್ಯಾರು ನನ್ನ ಸೋಲು ಕಾರಣರಾಗಿದ್ದಾರೆ, ಯಾರು ಸೋಲು ಕಾರಣರಾಗಿದ್ದಾರೆ ಅವೆಲ್ಲವೂ ಗೊತ್ತಿದೆ ಅವರಿಗೆ. ಅದನ್ನು ಸರಿಪಡಿಸೋದು ಅವ್ರ ಕರ್ತವ್ಯ. ಸರಿಪಡಿಸೋದು ಬಿಡೋದು ಅವ್ರಿಗೆ ಸೇರಿದ್ದು. ಅವ್ರ ಅಂಟ್ಕೊಂಡು ಹೋಗ್ತೀನಿ ಅಂದರೆ ಅವಾಗ ಅದು ಬೇರೆ ಮಾತಾಡಬೇಕಾಗ್ತದೆ. ಎಲ್ಲದಕ್ಕೂ ಕೂಡ MP ಚುನಾವಣೆ ಮುಂದಿರೋದ್ರಿಂದ ಕೆಲವನ್ನು ಇದು ಮಾಡೋದಿಲ್ಲ. ಆತ ಯುವಕ ಇದ್ದಾನೆ, ಬೆಳಿಬೇಕು ಅನ್ನೋ ಆಸೆ ಇದ್ದರೆ, ನಮ್ಮಂಥವ್ರಿಗೆ ಏನು ಅನಾನುಕೂಲ ಆಗಿದೆ ಅದಕ್ಕೆ ಯಾರ್ಯಾರು ಕಾಣ್ರಿದ್ದಾರೆ ಅನ್ನೋ ಕೂಡ ಮಾಹಿತಿ ಪ್ರತಿಯೊಂದು ಇದೆ. ಅವ್ರನ್ನೇ ಇಟ್ಕೊಂಡು ಎಲ್ಲ ಒಂದು ಕಡೆ ತೆರೆಮರೆಯಲ್ಲಿ ನಡೆಸ್ತೀನಿ ಅಂತ ಅಂದರೆ ಅದು ಸಾಧ್ಯ ಇಲ್ಲ. ಅದು ಆಗೋದಕ್ಕೆ ಅವಕಾಶ ಕೊಟ್ಟರೆ ನಾನು ಸಿಡಿದೇಳೋದು ನಿಮ್ಗೆ ಗೊತ್ತೇ ಇದೆ. ಅದು ಆಗಬಾರ್ದು. ಡೈರೆಕ್ಟಾಗಿ ಬಂದು ಪ್ರೆಸ್ ಮೀಟ್ ಮಾಡಿ ಹೋಗಿ ಮನೆಗೆ ಹಂಚಿ ಎಲ್ಲಿ ವಾಟ್ಸಪ್ನಲ್ಲಿ ಫೋನ್ಗಳು ಮಾಡಿಸಿ ಏನೆಲ್ಲ ಆಗಿರೋದು ಎಲ್ಲವೂ ಕೂಡ ಜಗಜ್ಜಾಹಿರವಾಗಿದೆ. ಅಂಥ ಕೆಲಸಗಳಿಗೆ ಆಗಿರೋದನ್ನು ಮರಿಬೇಕು ಅಂದಾಗ, ನೀನು ಬೆಳಿಬೇಕು ಅಂದಾಗ, ನಿನಗೆ ಅವಕಾಶ ಸಿಕ್ಕಿರೋದನ್ನ ಉಪಯೋಗಿಸ್ಕೊಂಡು ರಾಜ್ಯದಲ್ಲಿ ನಾನು ಇನ್ನೊಬ್ಬ ದೊಡ್ಡ ನಾಯಕ ಆಗಬೇಕು ಅಂದಾಗ ಇಂಥ ಅಯೋಗ್ಯರನ್ನ, ಮನಹಾಳರನ್ನ ಜೊತೆಲಿ ಇಟ್ಕೋಬಾರ್ದು ಅನ್ನೋದು ನನ್ನ ವೈಯಕ್ತಿಕವಾದ ತೀರ್ಮಾನ. ಅದನ್ನು ಸೂಕ್ಷ್ಮವಾಗಿ ನಾನು ಕಳಿಸಿದ್ದೀನಿ. ಮಾಡೋದು ಬಿಡೋದು ಅವ್ರಿಗೆ ಸೇರಿದ್ದು. ಅದು ಬಿಟ್ಟರೆ ನನಗೆ ಬೇರೆ ಯಾರ ಬಗ್ಗೆನೂ ಪಕ್ಷದಲ್ಲಿ ಇದಿಲ್ಲ. ಅದನ್ನು ಮಾಡಬೇಕಾದವ್ರು ಆತ ಚಿಕ್ಕ ವಯಸ್ಸಲ್ಲಿ ಸಿಕ್ಕಿರೋದನ್ನು ನಮ್ಮಂಥವ್ರ ಮೇಲೆ ಗದಪ್ರಹಾರ ಆದರೆ ಅದು ಎಷ್ಟು ಮಟ್ಟಿಗೆ ಇದಾಗ್ತದೆ ಅನ್ನೋದ್ರ ಬಗ್ಗೆ ಅವ್ರು ಚಿಂತೆ ಮಾಡಿಕೊಂಡು ತೀರ್ಮಾನ ತಗೊಳ್ಳಿ, ಅವ್ರಿಗೆ ಒಳ್ಳೇದಾಗಲಿ, ನನಗೇನಿದಿಲ್ಲ. ಆದರೆ ಅದನ್ನೇ ನಡ್ಸ್ಕೊಂಡು ಹೋಗ್ತೀನಿ ಅನ್ನೋದೇನಾದ್ರು ಇದ್ದರೆ ಅದನ್ನು ಬಿಡಬೇಕಾಯ್ತದೆ.